ಎಕ್ಸೈಟ್ಮೆಂಟಲ್ಲಿ ಬಂದೆ. ನಾನು ಬರ್ತಿದ್ದ ದಿನವೇ ಮಳೆ ಸ್ಟಾರ್ಟ್ ಆಯಿತು. 4,000 to 5,000 ಜಪನೀಸನ್. ನಮಸ್ಕಾರ KKF, ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಜಪಾನಿಂದ ಸೈಲೆಂಟ್ ಲೋ ವಾಯ್ಸಲ್ಲಿ ಮಾತಾಡ್ತಾ ಇದ್ದೀನಿ. ಎಕ್ಸೈಟ್ಮೆಂಟಲ್ಲಿ ಬಂದೆ, ಆದರೆ ಇವಾಗ ಒಂದು ಸ್ವಲ್ಪ ಲೋ ಆಗಿದ್ದೀನಿ. ಯಾಕೆ ಅಂತಂದರೆ ನೀವು This series is proudly sponsored by Giant Travelers, ನಿಮ್ಮ ವಾರಾಂತ್ಯದ ಅತ್ಯುತ್ತಮ ಟ್ರೆಕ್ಕಿಂಗ್ ಪಾರ್ಟ್ನರ್. ತಮ್ಮನೇಲಿ ನೋಡಿನೇ ಗೊತ್ತಾಗಿರುತ್ತೆ ಸೊ ಏನು ಮ್ಯಾಟ್ರು ಅಂತ. ಏನು ಅಂತಂದರೆ ಇನ್ನೂ ನೋಡಿ ಜರ್ ಅಂತ ಎಳಿತಾನೆ ಇದ್ದೀನಿ. ನಾನು ಅಲ್ಲಿಂದ ಬಂದೆ ಆಯಿತಾ, ಜಪಾನಿಂದ ಸರ್ದು ಎಲ್ಲ ಕಾರ್ಡ್ ಯೂಸ್ ಮಾಡ್ಕೊಂಡು ನಾವು ವೀಸಾ ಎಲ್ಲ ಮಾಡಿದ್ವಿ. ವೀಸಾ ಮಾಡ್ಕೊಂಡು ಎಲ್ಲ ಬಂದಾಯಿತು. ಅಲ್ಲಿ ಸರ್ರೇ ಆ್ಯಕ್ಚುಲಿ ಹೇಳಿದರು ಸೋಮವಾರ ಬನ್ನಿ ಕಿರಣ್ ಅಂತ. ಜೋರಾಗಿ ಮಾತಾಡಂಗಿಲ್ಲ, 30 ಜನ ಮಲಗಿರ್ತಾರೆ. ಸೊ ಸರ್ ಹೇಳಿದ್ರು ಬಾ ಸೋಮವಾರ ಬಾ ಅಂತ. ನಾನೇನಂದೆ ಸರ್ ಸೋಮವಾರ ಮಾಡಿದ್ರೆ ಫ್ಲೈಟ್ ಕ್ಲಾಸ್ ಜಾಸ್ತಿ ಆಗುತ್ತೆ, ಭಾನುವಾರನೇ ಬಂದುಬಿಡ್ತೀನಿ ಅಂತ. ಸರಿ ಕಿರಣ್ ಆಯಿತು ಬನ್ನಿ ಅಂತಂದರು. ಬಂದೆ ಭಾನುವಾರ ನೈಟ್ ಬಂದು ಆಲ್ಟಾದೆ. ಸೋಮವಾರ ಓಡಾಡಿದೆ, ಮಂಗಳವಾರ ಓಡಾಡಿದೆ, ಅಷ್ಟೇ ಮುಗೀತು. ನಾನು ಬರ್ತಿದ್ದ ದಿನವೇ ಮಳೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಶುರು ಆಯಿತು ನೋಡಿ ನನಗೆ ಚಂಡಿ ನೆಗಡಿ. ಮುಂದಕ್ಕೆ ಏನಾಯ್ತು ನೀವು ಹೇಳಿ ಸರ್. ಅದೇ ನಾನು ನೆಕ್ಸ್ಟ್ ಡೇ ಇದಕ್ಕೆ ಹೋಗೋದಿತ್ತಲ್ಲ, ಅದು ಬೇರೆ ಊರಿಗೆ ಹೋಗೋದಿತ್ತಲ್ಲ, ಟೋಕಿಯೋ ಮತ್ತು ನರಿಟಾಗೆಲ್ಲ ಹೋಗೋದಿತ್ತಲ್ಲ. ನಾನು ಬೇಡ ಅಂತ ಹೇಳ್ಬಿಟ್ಟೆ, ಎಲ್ಲೂ ಬೇಡ ಕಿರಣ್, ಒಂದು ವಾರ ಆರಾಮಾಗಿರಲಿ ಮನೇಲಿ ಬೆಚ್ಚಗೆ ಇಟ್ಕೊಂಡು ಜಾಸ್ತಿ ನೀರು ಕುಡಿದು ಆಮೇಲೆ ರೆಸ್ಟ್ ತೊಗೊಂಡು ಮ್ಯಾಕ್ಸಿಮಮ್ ನೀರು ಕುಡಿ ಅಂತ ಹೇಳಿಬಿಟ್ಟು ಇವಾಗ ರೆಡಿ ಆಗಿದ್ದಾರೆ. ಇವಾಗ ಎಸ್ಪೆಷಲಿ ಬಿಸಿನೀರೇ ಕುಡಿ ಅಂತ ಹೇಳಿದ್ರು ಸರ್. ಆ್ಯಕ್ಚುಲಿ ಕರೆಕ್ಟಾಗಿತ್ತು ಅದು. ನಾನೇನು ಅಂದ್ಕೊಂಡಿದ್ದೆ, ಬಿಡು ನನಗೇನಾಗುತ್ತೆ, ನನಗೇನು ಆಗಲ್ಲ ಅನ್ನೋ ಲೆವೆಲ್ ನಾನಿದ್ದೆ. ಲಿಟ್ರಲಿ ನೀವು ನಂಬಲ್ಲ, ಇಲ್ಲಿ ವೆದರ್ ಹೆಂಗಿರುತ್ತೆ ಅಂತಂದರೆ ಬೆಳಗ್ಗೆ ನೋಡಿದ್ರೆ ಚಂಡಿ ಬಿಸಿಲು ಹೊಡಿತಾ ಇರುತ್ತೆ, ಪುನಃ ಸಂಜೆ ಆಗ್ತಿದ್ದಂಗೆ ಹೆವಿ ಮಳೆ ಆಗೋಕ್ಕೆ ಶುರು ಆಗುತ್ತೆ. ಇವತ್ತು ಹೆವಿ ಮಳೆ, ಇವತ್ತು ಗುಡುಗುಗಳು ಹೆವಿ ಮಳೆ, ಸಿಕ್ಕಾಪಟ್ಟೆ ಗುಡುಗು. ಅದ್ರದ್ದೊಂದು ಕ್ಲಿಪ್ ಹಾಕ್ತೀನಿ ನೋಡಿ ಯಾವ ಲೆವೆಲ್ಗೆ ಮಳೆ ಬಂದಿತ್ತು ಅಂತ. ಈ ಕಡೆ ಬನ್ನಿ, ಅವ್ನ ಕಾರನ್ನು ಹೋಗಲಿ. ಈ ರೋಡ್ ಬೇರೆ ಚಿಕ್ಕದಿದೆ ಇಲ್ಲಿ ನಾವಿರೋ ಜಾಗದಲ್ಲಿ. ಅಲ್ಲೇ ತಿರ್ಕೊಂಡು. ಸೊ ಹಂಗಾಗಿ ನಂದು ಏನಾಯಿತು, ನಾನೇನು ಈ ಒಂದು ವಾರದ ಪ್ಲ್ಯಾನು ಅಂತ ಏನು ಹಾಕೊಂಡಿದ್ನೋ ಅದು ಯಾವುದೂ ವರ್ಕೌಟ್ ಆಗಲಿಲ್ಲ. ಸೊ ಈ ಟೈಮಲ್ಲಿ ಶಶಿ ಸರ್ಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು. ಈಗ ಇದೆ ಸರ್ ಮನೆ ಇಲ್ಲದೆ ನಾನು ಸ್ಟೇನಲ್ಲಿ ಉಳ್ಕೊಂಡಿದ್ದಿದ್ರೆ ಎಷ್ಟು ದುಡ್ಡು ಬೇಕಾಗ್ತಿತ್ತು ಹೋಗ್ತಾಯಿತ್ತು. ಅಟ್ಲೀಸ್ಟ್ ನೀವು ಒಂದು ಚೀಪೆಸ್ಟ್ ಅಂದರೆ ಥರ ಲೋ ಕ್ವಾಲಿಟಿ ಥರ ಗಲೀಜ್ ಇರ್ತದೆ ಆ ಥರ ಅಲ್ಲ. ನಾನು ಇದು ಅದು ಹಾಸ್ಟೆಲ್, ಯೂತ್ ಹಾಸ್ಟೆಲ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಚೀಪೆಸ್ಟ್ ಯೂತ್ ಹಾಸ್ಟೆಲ್ ಅಂದರೆ ಒಂದು ನೈಟಿಗೆ ಮಿನಿಮಮ್ ಇದೆಲ್ಲ 4,000 to 5,000 ಜಪನೀಸನ್, ಅಂದರೆ ಇಂಡಿಯನ್ ರುಪೀಸಲ್ಲಿ ಒಂದು 3,000 ಅಂದ್ಕೊಳ್ಳಿ ಒಂದು ನೈಟ್ಗೆ ಆಗುತ್ತೆ. 3 into 7 ಅಂತ ತಗೊಂಡ್ರೆ 21 ಹೋಯ್ತಲ್ಲ ಅಲ್ಲೇ 21,000 ಇಂಡಿಯನ್ ದುಡ್ಡು ಹೋಗೋದು. ಅದು ಏನು ಪ್ಲಸ್ ಊಟ ತಿಂಡಿ, ಓಡಾಡೋದು ಬರೋದು. ಈಗ ನೋಡಿ ಪಾಪ ನನಗೊಂದಿನ ಹೊರಗಡೆ ಹೋಗೋಕ್ಕೆ ಆಗಲಿಲ್ಲ. ಅವಾಗ ಸರ್ ತಿಂಡಿ ತಗೊಬಂದರು, ಅಂದರೆ ಬರಬೇಕಾದ್ರೇ ಇದರಲ್ಲಿ ತಗೊಂಬಂದರು. ಸೊ ಇಲ್ಲಿ ಏನಾಗುತ್ತೆ, ದುಡ್ಡು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಎಷ್ಟು ದೂರ ಇದೆ ಸರ್ ಇಂಡಿಯಾದಿಂದ ಇಲ್ಲಿಗೆ? ಎಷ್ಟು ಸಾವಿರ ನಾನ್ ಸ್ಟಾಪ್ ಜಪಾನ್ ಏರ್ಲೈನ್ಸ್ ಜಾಲ ಅಂತ JAL, ಅದಕ್ಕೆ ನಾನ್ ಸ್ಟಾಪ್ ಫ್ಲೈಟ್ ಅಂದರೆ 8 to 9 ತಾಸು ಜರ್ನಿ. ಒಂದು 4,000 to 5,000 ಇರ್ಬೋದಾ ಕಿಲೋಮೀಟರ್ಸ್ ಗೊತ್ತಿಲ್ಲ ರೀ. ಫ್ಲೈಟ್ ಇದೆಲ್ಲ ಗಂಟೆಗಟ್ಟಲೆ ಹೇಳ್ಬೇಕು, ಗಂಟೆ ಲೆಕ್ಕದಲ್ಲಿ ಹೇಳ್ಬೇಕು. ನಾನ್ ಸ್ಟಾಪ್ ಬ್ಯಾಂಗ್ಳೂರು ಟು ಟೋಕಿಯೋ 9 ಗಂಟೆ ಅಂದ್ಕೊಳ್ಳಿ, 9 hour ಜರ್ನಿ. ಅಷ್ಟು ದೂರ ಬಂದು ಇಲ್ಲಿ ಯಾರೋ ಒಬ್ಬರು ನಾವು ಹುಷಾರು ತಪ್ಪಿದಾಗ ಒಬ್ರು ಇದ್ದಾರೆ ಅಂತಂದಾಗ ಆ ಖುಷಿ ಆಗುತ್ತೆ. ನಾವು ರಿಕವರಿ ಆಗೋಕ್ಕೂ ಒಂದು ಧೈರ್ಯ ಸಿಗುತ್ತೆ. ಇಲ್ಲ ಅಂತಂದರೆ ನಾನು ಇದೇ ಹೋಟ್ಲಲ್ಲಿ ಒಬ್ಬನೇ ಕೂತ್ಕೊಂಡಿದ್ದಿದ್ರೆ ಊಟಕ್ಕೆ ತಿಂಡಿಗೆ ಅಂತ ಎಲ್ಲಿ ಹೋಗೋಣ, ಏನು ಮಾಡೋಣ? ಸೊ ಆಗ್ತಾ ಇರಲಿಲ್ಲ. ಫೈನಲಿ ಇವಾಗ ಒಂದು ಲೆವೆಲ್ಗೆ ರಿಕವರಿ ಆಗಿದ್ದೀನಿ ಆಯಿತಾ. ಸೊ ಅದಕ್ಕೆ ನಾನು ಶಶಿ ಸರ್ ಇವಾಗ ಮೆಗ್ಡಿಗೆ ಹೋಗ್ಬಿಟ್ಟು ಏನಾದ್ರು ತಿನ್ಕೊಂಬರೋಣ ಅಂತಂದ್ಬಿಟ್ಟು, ಇವತ್ತು ನಾನು ಆ್ಯಕ್ಚುಲಿ ಏನು ತಿಂದಿಲ್ಲ. ಸೊ ಡೈರೆಕ್ಟ್ ಮೆಗ್ಡಿಗೆ ಹೋಗಿ ಏನಾದ್ರು ಪ್ರೋಟೀನ್ ಯುಕ್ತವಾಗಿ ತಿನ್ನೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಪ್ರೋಟೀನ್ ಏನು ಸಿಗಲ್ಲ ಮೆಗ್ಡಿ ಅಲ್ಲ ಸರ್, ಅಂದರೆ ಈಗ ಇರೋದೇ ಅದು ಒಂದೇ ಆಪ್ಷನ್. ಅದೇ ಒಂದು ಚಿಕನ್ ಬರ್ಗರು, ಆಮೇಲೆ ನಾನು ಒಂದು ತೊಗೊಳ್ತೀನಿ. ನನ್ನ ಫೇವ್ರೇಟ್ ಇದೆಯಲ್ಲ ಮಿಲ್ಕ್ ಶೇಕ್, ಓಕೆ, ಅದನ್ನು ತೊಗೊಂಡು ತುಂಬ ಇಷ್ಟ ನನಗೆ. ಅದು ನಾನು ನೋಡ್ಬಿಟ್ಟು ಏನಾದ್ರು ಒಂದು ಪರ್ಚೇಸ್ ಮಾಡಬೇಕು. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಮನೆಗಳು ಎಷ್ಟು ನೀಟಾಗಿದ್ದಾವೆ ಅಂತ. ಆ್ಯಂಡ್ ಗದ್ದೆ ನೋಡಿ ಇಲ್ಲಿ ಎಷ್ಟು ಕ್ಲೀನಾಗಿದೆ. ಮೊನ್ನೆ ಬಂದು ನಾವು ಮೀಟಾಗಿದ್ದ ಜಾಗ ಇದೆ ಅಲ್ವಾ ಸರ್? ಇಲ್ಲೇ ಜಾಗದಲ್ಲಿ ಮೀಟ್ ಆದ್ವಿ. ಸೊ ನಾಳೆ ಒಂದು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ ಸರ್. ಲೊಕೇಶನ್ ಯಾವುದದು? ನಾಳೆ ಹೋಗ್ತಾ ಇರೋದು ನಿಕ್ಕೋ ಅಂತ NIKKO ನಿಕ್ಕೋ ಅಂತ ಹೋಗ್ತಾ ಇದ್ದೀವಿ. ಕಾರ್ ಏನಿದೆ ಸರ್ ಅಲ್ಲಿ ಫೇಮಸ್ಸು? ಅಲ್ಲಿ ದೇವಸ್ಥಾನ ಇದೆ ಅಂತೆ, ಒಂದು ಬ್ರಿಡ್ಜ್ ಇದೆ, ಒಂದು ವಾಟರ್ ಫಾಲ್ಸ್ ಇದೆ ಅಂತೆ, ನೋಡೋಕೆ ಚೆನ್ನಾಗಿದೆ ಅಂತೆ ಅದು. ನಾನು ಹೋಗಿಲ್ಲ ಅಲ್ಲಿ, ಸುಮ್ಮನೆ ಇದರಲ್ಲಿ ಗೂಗಲೆಲ್ಲ ನೋಡಿದೆ, ವೀಡಿಯೋಸ್ ಚೆನ್ನಾಗಿದೆ. ವೀಡಿಯೋ ಅಂತ ನೋಡಿ, ಫೋಟೋದೆಲ್ಲ ನೋಡಿದ್ರೆ ಚೆನ್ನಾಗಿದೆ. ಓಕೆ. ಸೊ ನಾಳೆ ಅಲ್ಲಿಗೆ ಹೋಗಿ ನೋಡ್ಕೊಂಡ್ಬಿಡ್ತೀವಿ. ಸೊ ಇಲ್ಲಿ ನೋಡಿ ಕಾರ್ಗೆ ಮನೆಗಳು ಮಾತ್ರ. ನೀವು 1 ತಿಂಗಳ ಮುಂಚೆನೇ ಬಂದಿದ್ರೆ
ಇಲ್ಲೆಲ್ಲ ವ್ಯವಸಾಯ ಮಾಡೋದು ನೋಡ್ಬೋದಿತ್ತು. ಅದು ಹೆಂಗೆ ಮಾಡ್ತಿದ್ರಾ? ಅದೊಂದು ಅಂದರೆ ಒಂದು ಟ್ಯಾಕ್ಟ್ರ್ ಇರುತ್ತೆ, ಆ ಟ್ಯಾಕ್ಟ್ರ್ ಮೇಲೆ ಒಂದು ತಾತ ಕೂತ್ಕೊಂಡಿರ್ತಾರೆ. ಕೂತ್ಕೊಂಡು ಅದು ಟ್ಯಾಕ್ಟ್ರಿಗೆ ಗಾಲಿ ಹೆಂಗಿರುತ್ತೆ ಅಂದರೆ, ಇವರು ಇಸ್ರೇಲ್ದವರು ಗಾದಾ ಅಲ್ಲಿ ಹಮಾಸ್ ಮೇಲೆ ಅಟ್ಯಾಕ್ ಮಾಡ್ತಿರ್ತಾರಲ್ಲ, ಟ್ರಯಾಂಗಲ್ ಥರ ಇರುತ್ತಲ್ಲ ಅದು ಚೈನ್ದು, ಅದು ದೊಡ್ಡದಾಗಿರುತ್ತೆ ಇಸ್ರೇಲ್ ಅವ್ರದ್ದು ಮಿಲಿಟರಿ ಟೈಪು. ಇವ್ರದ್ದು ಚಿಕ್ಕದಾಗಿರುತ್ತೆ, ಅದೇ ಥರ ಇರುತ್ತೆ, ಒಂಥರ ಟ್ರಯಾಂಗುಲರ್ ಶೇಪ್ ಆಗಿರುತ್ತೆ. ಅದನ್ನ ಇಟ್ಕೊಂಡು ಗುಜ್ಜು 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 ಅಂತ ಎಲ್ಲ ಮಾಡೋರು. ಅಂದರೆ ಅದೇ ಮಿಷಿನೇ ಆಟೋಮೆಟಿಕ್ಕಾಗಿ ನೆಟ್ಕೊಂಡು ಹೋಗುತ್ತೆ ಸರ್? ನೆಟ್ಕೊಂಡು ಹೋಗೋದು. ಫಸ್ಟ್ ಅದು ಏನಂತಾರೆ ಅದಕ್ಕೆ, ಅದು ಹೊಲ ಉಳ್ತಾರಲ್ಲ ಅದೆಲ್ಲ ಮಾಡಿ ಆಮೇಲೆ ಇನ್ನೊಂದು ಮಷೀನಿಂದ ಅದು ನೆಟ್ಕೊಂಡು ಹೋಗೋದು. ನೋಡಿ ಆಮೇಲೆ ಇಲ್ಲಿ ಹೇಳ್ದಂಗೆ ನೋಡಿ ಈ ಥರ ಹೂವು ತೋರಿಸಿ, ಇದೆಲ್ಲ ರೇರಿದು ನಮಗೆ. ಇದು ಮಳೆಗಾಲಕ್ಕೆ ಅರಳೋ ಹೂವು ಇದು. ಅಂದರೆ ಇವರು ಏನು ಮಾಡ್ತಾರೆ ಅಂದರೆ ಈ ಥರ, ಅಂದರೆ ಇದು ಒಂಥರ ಎಂಥ ಜಮೀನು ಅಂತಾರೆ ಇದಕ್ಕೆ, ಪೋಡ್ ಜಮೀನಿಗೆಲ್ಲ ಈ ಥರ ಹೂವಾಗಿವ ಎಲ್ಲ ಜಾಸ್ತಿ ಇಲ್ಲಿ. ಬಟ್ ಎಲ್ಲ ಕಡೆ ನೀಟಾಗಿ ಇಟ್ಕೋಬೇಕು ಅಷ್ಟೇ. ಎಲ್ಲ ಕಡೆ ನೀಟ್ರಿ ಇವರು. ಮನೆ ನೋಡಿ ಸರ್, ಮನೆ ಎಷ್ಟು ನೀಟಾಗಿ ಕ್ಲೀನಾಗೆಲ್ಲ ಪಾಟ್ ಹಾಕೊಂಡು ನೋಡಿ. ಇದು ಬೀದಿ, ಇದು ಯಾರು ನಂಬ್ತೀರಾ? ನಮ್ಮೂರು ರೋಡಲ್ಲಿ ಯಾವ್ದಾದ್ರು ಬೀದಿನಲ್ಲಿ ಹಿಂಗೆ ಇರುತ್ತಾ ನೋಡಿ, ಆ ಕಾರ್ನನ್ನು ಬಿಡದೆ ಎಲ್ಲ ಹೂಗಳು. ಇವ್ರಿಗೆ ಹೂಗುಚ್ಛ ಇದು ನೆಡೋದು. ಇವ್ರಿಗೆ ನೇಚರ್ ಅಂದರೆ ಪಂಚ ಪ್ರಾಣ ಇವ್ರಿಗೆ, ಪ್ರಕೃತಿ ಮೇಲೆ. ಬಟ್ ಪ್ರಕೃತಿ ಇವ್ರಿಗೆ ತುಂಬ ಹಿಂಸೆ ಕೊಡ್ತಾ ಇದೆ. ಬಟ್ ಇವರು ಅಷ್ಟೇ ಪ್ರೀತಿ ಬಿಡಲ್ಲ ಇವರು. ನೀವು ನಾಳೆ ಫ್ರೀ ಇದ್ದರೆ ಈ ರೋಡಲ್ಲಿ ಹೋಗಿ ಸ್ಟ್ರೈಟ್, ಅಲ್ಲೆಲ್ಲ ಸೆಕೆಂಡ್ ಹ್ಯಾಂಡ್ ಕಾರ್ ಮಾರ್ಕೆಟ್ ಇದೆ. ಇಲ್ಲ ಸರ್? ಕಂಪ್ಲೀಟ್ ಆ ರೋಡು. ಈಗ ಸರ್ ಎಷ್ಟು ದಿನ ಆಯಿತು ಸರ್ ನೀವು ಇಲ್ಲಿಗೆ ಬಂದು, ಜಪಾನಿಗೆ ಬಂದು? ಆಲ್ಮೋಸ್ಟ್ ಆಯಿತು, ನನಗೆ 3 ತಿಂಗಳಾಗ್ತಾ ಬಂತು. 3 ತಿಂಗಳು ಸರ್? 3 ತಿಂಗಳಲ್ಲಿ ಹೆಂಗೆ ಕೊಡ್ತು ಸರ್ ಎಕ್ಸ್ಪೀರಿಯೆನ್ಸು? ವಾಟ್ ಅಬೌಟ್ ಜಪಾನ್ ನಿಮ್ಮ ಪ್ರಕಾರ ಹೇಳೋದಾದರೆ? ನನ್ನ ಪ್ರಕಾರ ಅಂದರೆ ನಾನು ಚೈನಾದಲ್ಲಿ ಒಂದು 23 ಇಯರ್ಸ್ ಇದ್ದೆಲ್ಲ, ಇದ್ಬಿಟ್ಟು ಜಪಾನ್ ಬಂದ ತಕ್ಷಣ ನನಗೆ ಚೈನಾ ಇಷ್ಟ ಆಯಿತು. ಇಲ್ಲಿ ಇರೋದೇ ಹೇಳೋದಲ್ಲ ಇದು ಅಂತ. ಅಂದರೆ ಈ ಸಿಟಿ ಹೆಂಗಿದೆ, ನಾನಿರೋ ಸಿಟಿ ಹಿಂಗಿದೆ ಅಷ್ಟೇ. ಬೇರೆ ಟೋಕಿಯೋ ಎಲ್ಲ ಚೆನ್ನಾಗಿದೆ. ನಾನು ಜಪಾನ್ನ ಕೀಳು ಮಾಡ್ತಾ ಇಲ್ಲ, ಕೀಳಂದರೆ ಅದನ್ನು ಕಡಿಮೆ ಮಾಡ್ತಾ ಇಲ್ಲ. ಬಟ್ ನಾನಿರೋ ಸಿಟಿಯಲ್ಲಿ ನಾನು ಈ ಥರ ಬಂದು ಇದಕ್ಕೆ ನನಗೆ ಒಂಥರ ಇದು ತುಂಬ ಥರ ಫುಲ್ ಏನೋ ಲೈಫಲ್ಲಿ ತುಂಬ ಮಿಸ್ಸಿಂಗೇ ಅಂತ ಆ ಥರ ಫೀಲಿಂಗ್ ಆಗ್ತಾಯಿದೆ. ಆಮೇಲೆ ಇನ್ನೊಂದು ಈಗ ಸರ್ಗೆ ಮಗಳು ಅಂತಂದರೆ ಪ್ರಾಣ. ನಾನು ಅವ್ರ ಪಾಪ ಅವ್ರು ಮಾತಾಡ್ತಾ ಇರೋದು ನೋಡಿದ್ರೆ ಗೊತ್ತಾಗುತ್ತೆ. ಅವ್ರು ನೈಟೆಲ್ಲ ಪಾಪ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾರೆ, ಅಜಿಯಾ ಅಂತ. ಸೊ ಮೇ ಬಿ ಆ ಫ್ಯಾಮಿಲಿ ಅಫೆಕ್ಷನು ಎಲ್ಲ ಮಿಸ್ ಆಗ್ತಾ ಇರಬೇಕು ಅಲ್ಲ? ಡೈಲಿ ವಿಡಿಯೋ ಕಾಲ್ ಕೊಡ್ತಾ ಇರ್ತಾನಲ್ಲ, ಅವ್ರು ಬರ್ತಾರೆ ಈಗ. ಈಗ ಬಂದು ಅವರು ಸರ್ ಜೊತೆ ಇಲ್ಲೆಲ್ಲ ಒಂದು ರೌಂಡ್ ಹೊಡಿತಾರೆ. 1-2 ತಿಂಗಳು ಇರ್ತಾರೆ. ಜುಲೈ ಆಗಸ್ಟ್ ಸಮ್ಮರ್ ಹಾಲಿಡೇ ಚೈನಾದಲ್ಲಿ, ಸ್ಕೂಲ್ ಹಾಲಿಡೇ ಮಕ್ಕಳಿಗೆ, ಬರ್ತಾರೆ. ಆವಾಗ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಎಸ್ ನೋಡಿ, ಇಲ್ಲಿ ಒಂದು ಕಾಲುವೆ ಡ್ರೈನ್ ಹಾಕಿರೋದು, ಕಾಲುವೆ. ಇನ್ನೊಂದು ನೋಡಿ ಕಿರಣ್, ನೀವು ಇದೆ ಹಿಂಗೆ ಹೋಗ್ಬಿಟ್ಟು ರೋಡ್ ಸ್ಟ್ರೇಟ್ 3 ಕಿಲೋಮೀಟ್ರ್ ಹೋದರೆ ಅದು ಬಸ್ ಟರ್ಮಿನಲ್ ಟೋಕಿಯೋ ಹೋಗೋಕ್ಕೆ. ನಿಮಿಷ ಅದು ಎಲ್ಲ ಅಲ್ಲ, ಆ ಕಡೆ ಕಳ್ಸ್ಕೊಂಡು ಬನ್ನಿ. ಕಳ್ಸ್ಕೊಂಡು ಬನ್ನಿ. ನೋಡಿ ಗಾಡಿಗಳೆಲ್ಲ ಹಿಂಗಿರುತ್ತೆ. ಸೊ ಒಂದೊಂದ್ಸಲ ನಿಲ್ಸಿದ್ದಾಗ ನಾವು ಅವ್ರಿಗೆ ಹಿಂಗೆ ಥ್ಯಾಂಕ್ಸ್ ಹೇಳ್ಬೇಕಲ್ಲ ಸರ್? ಅದು ಈ ಥರ ಈ ಮೇನ್ ರೋಡಲ್ಲಿ ಏನು ಬೇಕಾಗಿಲ್ಲ, ಆ ಚಿಕ್ಕದು ರೋಡ್ ಇರುತ್ತಲ್ಲ, ಅಲ್ಲೇನಾದ್ರು ನಮಗೆ ಅಂತಾನೆ ನಿಲ್ಸ್ತಾರೆ. ಅವಾಗ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು, ಅನ್ಬೇಕು. ಇಲ್ಲ ನಿಂತ್ಕೊಳ್ಳಿ, ಚಿಕ್ಕ ರೋಡ್ ಇದು. ಹಂಗೆ ನುಗ್ಗಂಗಿಲ್ಲ, ಯಾಕಂದ್ರೆ ಸಡನ್ನಾಗಿ ಇವ್ರು ಗಾಡಿ ಬಂದ್ಬಿಡುತ್ತೆ, ಅವ್ನಿಗೆ ಗೊತ್ತಿರಲ್ಲ. ಬನ್ನಿ, ಇಲ್ಲ ಹಿಂಗೆ ಹೋಗ್ಬೇಕು. ನೋಡಿ ಚಿಕ್ಕ ರೋಡ್ ಹೆಂಗಿದೆ. ಈಗ ನಾಳೆ ನಮ್ಮ ಫ್ರೆಂಡ್ ಜೊತೆ ಒಂದು ಬೇರೆ ಊರಿಗೆ ಹೋಗ್ತಾರಲ್ಲ ಕಾರಲ್ಲಿ, ಅಲ್ಲಿ ಅದು ಲೈಟ್ ಕಾಣ್ತಾ ಇಲ್ಲ, ಅದೇ ಅಲ್ಲಿ ನಿಂತ್ಕೋಬೇಕು ಆ ಕಾರಲ್ಲಿ. ಮೀಟಿಂಗ್ ಪಾಯಿಂಟ್ ನಮ್ಮದು. ಅದೇ ಲಾಸನ್ ಅಂತ ನಿಮಗೆ ಕಾಣ್ತಾ ಇದೆನಾ, LAWS ಲಾಸನ್ P ಅಂತ ಕಾಣ್ತಿದೆಯಲ್ಲ, ಆ ಪಾರ್ಕಿಂಗ್ ಏರಿಯಾದಲ್ಲಿ ಅದು ಬ್ಲೂ ಕಲರ್ ಪಟ್ಟಿ ಕಾಣ್ತಲ್ಲ, ಅದು ಒಂದು ಕನ್ವೀನಿಯನ್ಸ್ ಸ್ಟೋರು. ಅಲ್ಲಿ ನಿಂತ್ಕೋಬೇಕು ನಾವು. ಇಲ್ಲಿ ತೋರಿಸಿದನ ಫಸ್ಟು. ಒಳಗೆ ನೋಡ್ಕೊಂಬರೋಣ. ಸಂಜೆ ಹೊತ್ತಲ್ಲಿ ಬಂದಿದ್ದೀವಿ. ಈಗ ಜಪಾನ ಆತ್ಮಗಳೆಲ್ಲ ನಮ್ಗೆ ಒಳ್ಳೇದು ಮಾಡುತ್ತೆ ಅಲ್ವಾ? ಅಲ್ಲ, ಶಿವ ಇರೋದೇ ಸ್ಮಶಾನದಲ್ಲಿ. ಆ ಥರ ಏನಿಲ್ಲ, ನಾನು ಇಲ್ಲೂ ಬೇಕಾದ್ರೆ ಊಟ ಕೊಟ್ಟರೆ ಇಲ್ಲೇ ಸಿಗ್ತಿದ್ದೆ. ಹಿಂಗಿದೆ ನೋಡಿ, ಇಷ್ಟು ಚಿಕ್ಕ ಸ್ಮಶಾನ ಇದು. ಏನು ಕ್ಲೀನಾಗಿದೆ ನೋಡಿ. ನೀಟಾಗಿ ನೋಡಿ, ಫ್ಲವರ್ಸ್ ಎಷ್ಟು ಬ್ಯೂಟಿಫುಲ್ ಆಗಿಟ್ಟಿದ್ದಾರೆ. ಆಮೇಲೆ ಹಾಕಿ ಏನು ಸರ್ ಅದ್ಭುತವಾಗಿ ಮಾಡಿರ್ತಾರಲ್ಲ. ಇವ್ರದ್ದು ಮೇಲೆ ಕ್ರಾಸ್ ಹಾಕಿದ್ರೆ ಕ್ರಿಶ್ಚಿಯನ್ಸ್ ಅವರು, ಇವರು ಅರ್ಥ ಆಗ್ತಾರೆ ನನಗೆ. ಬನ್ನಿ ಹೋಗೋಣ. ಕ್ರಾಸ್ ಹಾಕಿದಾರಲ್ವಾ? ಎಲ್ಲದರಲ್ಲೂ ಇದೆಯಾ ಇಲ್ಲ ಒಂದು ಮಾತ್ರ? ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಸರ್ ಕ್ರಾಸ್ ಇಲ್ಲಿ. ಸರ್ ಮೇ ಬಿ ಇದೊಂದು ಅನ್ಸುತ್ತೆ. ಬಟ್ ಪರವಾಗಿಲ್ಲ, ಎಲ್ಲರೂ ಒಟ್ಟಿಗೆ ಇದ್ದಾರೆ ಅಂತ ಆಯ್ತದೆ ಈಗ. ಏನಂತ ಭೇದ ಭಾವ ಸ್ಮಶಾನದಲ್ಲೂ ಒಟ್ಟಿಗೆ ಆಗಿದ್ದಾರೆ. ಅಂದರೆ ಆ್ಯಕ್ಚುಲಿ ಪೀಸ್ ಲವರ್ಸ್ ಅಂದರೆ ಇವರು.
ಇವರು ತುಂಬ ಪೀಸ್ ಲವರ್ಸ್ ಅಂದರೆ ಇವರು ಜಪಾನಿಯವರು, ಬೇರೆಯವರಲ್ಲ. ಇದು ಹಗಲೆಲ್ಲ ಹೇಳ್ತೇನೆ ನಾನು ನನ್ನ ವಿಡಿಯೋದಲ್ಲಿ. ಆಮೇಲೆ ಆ ಟೈಮಲ್ಲಿ ಅವರು ಹೆವಿ ರೂಢ ಇದ್ರಂತಲ್ಲ ಸರ್. ಸೆಕೆಂಡ್ ವರ್ಲ್ಡ್ ವಾರ್ ಹಾಕಿನ ಮುಂಚೆ ತುಂಬಾ ಇವರು ಚೈನೀಸವ್ರಿಗೆ ಹಿಂಸೆ ಕೊಟ್ಟಿದ್ದಾರೆ. ಜಪನೀಸವರು ಚಿತ್ರಹಿಂಸೆ ಇಷ್ಟು ಕೊಟ್ಟಿದ್ದಾರಲ್ಲ, ಅದೆಲ್ಲ ಗೂಗಲಲ್ಲಿ ತೆಗೆದು ಹಿಸ್ಟ್ರಿ ನೋಡಿ ನಿಮಗೆ ಥರ ಆಗುತ್ತೆ. ಈಗ ಒಂದು ಪ್ರೆಗ್ನೆಂಟ್ ಇರ್ತಾಳಲ್ಲ, ಅವಳು ಜೀವಂತವಾಗಿ ಅದನ್ನು ಹೊಟ್ಟೆ ಕಟ್ ಮಾಡಿ ಮಗುನ ಹೊರಗಡೆ ತೆಗೆಯೋದು ಅದೆಲ್ಲ ಮಾಡಿದ್ದಾರೆ. ಅಂಥವ್ರು ಆ ಥರ ಇದ್ದವರು ವೀರಪ್ಪ ಈಗ ಇಷ್ಟು ಇದಾಗಿದ್ದಾರೆ ಅಂತ ನನಗೆ ಆಶ್ಚರ್ಯ. ಇದೆ ನೋಡಿ, ಅದು ಬ್ಲೂ ಕಲರ್ ಪಟ್ಟಿ ಇದೆಯಲ್ಲ, ಅದು ಕನ್ವೀನಿಯನ್ಸ್ ಸ್ಟೋರ್ ಅಂತ ಅಂತಾರೆ ಇಲ್ಲಿ ಜಪನೀಸಲ್ಲಿ. ಕಾಂಬಿನಿ ಅಂತ ಹೇಳ್ತಾರೆ, ಕಾಂಬಿನಿ ಬ್ಲೂ ಲೈಟ್. ಇಲ್ಲೇ ಒಂದು ನಾಳೆ ಇದು ನೋಡಿ, ಚಿಕ್ಕ ಅಂಗಡಿಗೆ ಎಷ್ಟು ದೊಡ್ಡ ಪಾರ್ಕಿಂಗ್ ಇದೆ ನೋಡಿ. ಇದೇ ಥರ ಇಲ್ಲಿ ಜಪಾನಲ್ಲಿ 7-Eleven, ಕಾಂಬಿನಿ ಅಂತ ಹೇಳ್ತಾರೆ. ಆಮೇಲೆ ಫ್ಯಾಮಿಲಿ ಮಾರ್ಟ್ ಜಾಸ್ತಿ ಇರುತ್ತೆ. ಏನಕ್ಕಂದರೆ ಕನ್ವೀನಿಯನ್ಸ್ ಸ್ಟೋರಲ್ಲಿ ಎಲ್ಲ ಇರುತ್ತೆ ನಿಮಗೆ. ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇರುತ್ತೆ, ಆಮೇಲೆ ATM ಬ್ಯಾಂಕ್ ದುಡ್ಡು ತಕ್ಕೋಬೋದು, ಆಮೇಲೆ 24 hours ಅದು. ಅಲ್ಲಿ ಊಟನೂ ಸಿಗುತ್ತೆ, ಎಲ್ಲ ಸಿಗುತ್ತೆ. ಆಮೇಲೆ ಬಿಯರ್ ಗೀರ್ ಎಲ್ಲ ಸಿಗುತ್ತೆ ಅಲ್ಲಿ. ಆಮೇಲೆ ಒಂದು ಜೆರಾಕ್ಸ್ ಮಾಡ್ಕೋತೀನಿ, ಫೋಟೋ ಕಾಪಿ ತಗೋತೀನಿ ಅಂತ ಸಿಗುತ್ತೆ. ಏನು ಸ್ಕೇಲು, ಪೆನ್ಸಿಲು, ಬಳಪ ಎಲ್ಲ ಸಿಗುತ್ತೆ ಅಲ್ಲಿ. ಅದು ಏನಂದರೆ ಈಗ ಅರ್ಥಕ್ವೇಕ್ ಅದು ಆಗುತ್ತಲ್ಲ, ಆ ಟೈಮಲ್ಲಿ ಬನ್ನಿ ಈ ಕಡೆ ರೋಡ್ ಕೊಡ್ಸೋಣ. ಈ ಅಂಗಡಿ ನಾನು ಫಸ್ಟ್ ಟೈಮ್ ನಾನು ನೋಡಿದ್ದು ಅಂಗಡಿ ಈ ಥರ ಲೈಟು. ಬನ್ನಿ ಅವನಿಗೆ ಥ್ಯಾಂಕ್ಸ್ ಹೇಳಿ ಈಗ. ಅಷ್ಟೇ, ಬನ್ನಿ. ಅಲ್ಲ, ಅಂಗಡಿ ಫಸ್ಟ್ ಟೈಮ್ ನಾನು ನೋಡಿದ್ದು ಲೈಟ್ ಎಲ್ಲ ಹಾಕಿದ್ದು. ಹೇಳ ರೆಸ್ಟೋರೆಂಟ್ ಇದು, ರೆಸ್ಟೋರೆಂಟ್. ನಾವು ಬಂದು ಊಟ ಮಾಡಿದ್ದೀವಿ ಇಲ್ಲಿ. ಹೌದಾ? ಖರಾಬಾಗಿರುತ್ತೆ ಅದು ನೂಡಲ್ಸ್. ಸಾಫ್ಟ್ ಬ್ಯಾಂಕ್, ಅದು ಮೊಬೈಲ್ ಕಂಪ್ನಿ, ಅದು ಬ್ಯಾಂಕ್ ಅಲ್ಲ. ಹೌದಾ? ನೋಡಿ, ಅದು ಯಾಹೂ ಮೊಬೈಲು. ಯಾಹೂ ಮೊಬೈಲು, ಡೋಕೋಮೋ ಎಲ್ಲ ಜಪನೀಸ್. ಡೋಕೋಮೋ ಆಕ್ಚುಲಿ ಜಪಾನ್. ಈಗ ಟಾಟಾ ಡೋಕೋಮೋ ಇದೆಯಲ್ಲ, ಅದು ಟಾಟಾ ಪ್ಲಸ್ ಡೋಕೋಮೋ ಎರಡು ಒಟ್ಟಿಗೆ ಮಾಡಿದ್ದು. ನೋಡಿ ಏನೇನೆಲ್ಲ ವಿಚಾರ ಇದೆ. ಸೊ ಬಂದಿದ್ದೀವಿ ಮೆಗ್ಡಿಗೆ. ಏನಿದೆ ಸರ್ ಇದು ಲೈಟಿಂಗ್ಸು, ಲೈಟಿಂಗು. ಆಮೇಲೆ ಇದು ನೋಡಿ, ರೋಡ್ ಎಷ್ಟು ಕ್ಲೀನ್ ಆಗಿದೆ ಅಲ್ಲ. ನೋಡಿ ಮೆಗ್ಡಿ ಎಷ್ಟು ಚಿಕ್ಕದಿದೆ. ಪಾರ್ಕಿಂಗ್ ನೋಡಿ ಎಷ್ಟು ದೊಡ್ಡದಾಗಿದೆ. ಅದಕ್ಕೆ ಪಾರ್ಕಿಂಗೇ ಊರಾಗ್ಲ ಇದೆ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಇದೆ ಪಾರ್ಕಿಂಗ್ ನೋಡಿ. ಆ ಮೂಲೆ ಗಂಟನೂ ಏನೊಂದು ಸಿಕ್ಕಾಪಟ್ಟೆ. ಇನ್ನೊಂದೇನಂದ್ರೆ ಇಲ್ಲಿ ಕುತ್ಕೊಂಡು ನೀವು ಕಾರಲ್ಲೇ ನೀವು ಆರ್ಡರ್ ಮಾಡಿ ಟೇಕ್ ಅವೇ ಅದು ಎಲ್ಲ ಕಡೆ ಇದೆ ಬಿಡಿ. ಅದು ಹಿಂಗೋಗಿ ಅಲ್ಲಿ ತಗೊಂಡು ಹಂಗೆ ಹೋಗೋದಲ್ಲ ಸರ್. ನನ್ಗೆ ಅದು ಗೊತ್ತೇ ಇರಲಿಲ್ಲ ಸರ್. ನಾನು ಲಂಡನ್ ರೈಡ್ ಮಾಡೋವರೆಗೂ ಆ ಥರ ಟೇಕ್ ಅವೇ ಹಂಗೆ ಕಾನ್ಸೆಪ್ಟ್ ಇದೆ ಅಂತ ಗೊತ್ತೇ ಇರಲಿಲ್ಲ. US ಅಲ್ಲಿ ಜಾಸ್ತಿ ಅದು. ಇಂಡಿಯಾದಲ್ಲೂ ಇದೆಯಂತೆ ಅದು. ಈಗ ಇರ್ಬೇಕು ಇಂಡಿಯಾದಲ್ಲಿ, ಬಟ್ ಇಂಡಿಯಾದಲ್ಲಿ ನಾವು ಮೆಗ್ಡಿ KFC ಹತ್ರ ಹೋಗಲ್ಲ. ನನಗೆ ಇತ್ತೀಚೆಗೆ ರೂಢಿ ಆಗ್ಬಿಟ್ಟಿದೆ ಸರ್ ನನಗೆ. ಇಲ್ಲ ನಮಗೆ, ಅದಕ್ಕೆ ಇಲ್ಲಿ ಹುಷಾರಿ ಇಲ್ಲಿ ವಿಡಿಯೋ ಮಾಡೋದು ಸ್ವಲ್ಪ. ಹಾಂ ಸರ್, ಹಾಂ ಸರ್, ಹಾಂ. ಓಕೆ, ಎಸ್. ಬಾಡಿ ಸಾಕಾಗಿದೆ. ಎಸ್ ಸರ್, ಶೆಲ್ ವಿ ಆರ್ಡರ್? ಓಕೆ, ಫಸ್ಟ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಗ್ಲೀಷ್. ಎಸ್, ಇಂಗ್ಲೀಷು. ಆಮೇಲೆ ಸ್ಟಾರ್ಟ್ ಆರ್ಡರ್, ಸ್ಕಿಪ್ ಆರ್ಡರ್. ಸೊ ಈಗ ಬರ್ಗರು ಏನಿದೆ, ಮೂರನೇದು ಬರ್ಗರ್. ಹ್ಯಾಪಿ ಮೀಲ್ ಏನಿದೆ ನೋಡ್ತೀನಿ ರೀ ಸರ್. ಹ್ಯಾಪಿ ಮೀಲ್ ಎಲ್ಲ ಇರೋದೆಲ್ಲ ನೀವು ಇದ್ರಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು. ಚೀಸ್ ಬರ್ಗರ್ ಚೀಸ್ ಹ್ಯಾಪಿ ಬರ್ಗರ್. ಇದು ಮೀಲ್ ಬೇಡ ರೀ, ಇವೆಲ್ಲ ಸೆಲೆಕ್ಟ್ ಮಾಡ್ಕೊಳ್ತಿಲ್ಲ. ಇದೆಲ್ಲ ಏನು ತಿಂದಿರೋದು, ಮೀಲ್ ಬೇಡ. ಓಕೆ, ನಾನು ಒಂದು ಸೆಲೆಕ್ಟ್ ನಿಮ್ದೊಂದು ಸೆಲೆಕ್ಟ್ ಮಾಡಿ ಸರ್. ಎಸ್ ಬರ್ಗರ್. ನಂದು ಇದು ಚೆನ್ನಾಗಿರುತ್ತೆ. ತೆರಿಯಾಕಿ ಚಿಕನ್ ಚೆನ್ನಾಗಿರುತ್ತೆ. ಇದು ಬಿಗ್ ಮ್ಯಾಕ್ ಬರ್ಗರ್ ತೊಗೊಳಕ್ ಹೋಗ್ಬಿಡಿ. ಬ್ಲ್ಯಾಕ್ ಕಲರ್ ಇರುತ್ತಲ್ಲ, ಇದೆಲ್ಲ ಬೀಫ್ ಇರುತ್ತೆ. ಬೀಫ್ ಬ್ಲ್ಯಾಕ್ ಕಲರ್ ಇರುತ್ತೆ, ಡಾರ್ಕ್ ಕಲರ್ ಇರುತ್ತಲ್ಲ, ಡಾರ್ಕ್ ಬೀಫ್ ಇರುತ್ತೆ. ಚಿಕನ್ ಬರೋದಿರ್ತಾರೆ. ಇಲ್ಲ ಇತ್ತು ಚೆನ್ನಾಗಿರುತ್ತೆ. ಫಿಶ್ ಫಿಲೆಟ್ ನನ್ನೇ ತೊಗೊತೀನಿ, ಇದು ಇಷ್ಟ ಆಗಿದೆ ನನಗೆ. ಓಕೆ, ಒನ್ಲಿ ಐಟಮ್ ಒನ್ಲಿ ಅಂತ ತೊಗೊತೀನಿ. ಓಕೆ, ಆರ್ಡರ್. ಎಸ್, ಮತ್ತೆ ನಾನು ಹೇಳ್ಕೊತೀನಿ ಟೇಕ್ ಅವೇ ಈಟಿನ್. ಆಮೇಲೆ ಚೆಕ್ ಮಾಡ್ಕೋಬೇಕು ಒಂದ್ಸಲ. ಕಂಪ್ಲೀಟ್ ದ ಆರ್ಡರ್. ಎಸ್, ಕಂಪ್ಲೀಟ್ ದ ಆರ್ಡರ್. ಆಮೇಲೆ ಪೇಡ್ ದ ಟಿಲ್ ಅಂತ ತಕ್ಷಣ ಟೇಬಲ್ ಸರ್ವಿಸು. ಆಮೇಲೆ ಇದು ನಮ್ಮ ಟೋಕನ್ ನಂಬರು 37. 37 ಕಂಟಿನ್ಯೂ. ಒಟ್ಟಿನಲ್ಲಿ ಮೆಗ್ಡಿ KFC ಯಾವ ದೇಶಕ್ಕೆ ಹೋದ್ರೂ ಒಂದೇ ಪ್ರೊಸೀಜರ್ ಅಲ್ಲ. ಸೊ ಇದನ್ನು ತಗೊಂಡೋಗಿ ಅಲ್ಲಿ ಕೊಟ್ಟರೆ ಕೊಡ್ತಾರೆ. ಎಲ್ಲ
ಸೇರಿ ನೋಡಿ ಸರ್ ಅವರು ಹಾಂ ಕಡಿಮೆ ಇದೆ ಅಂತ. ಓಕೆ 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 ನಾನು ಕರೆಕ್ಟ್ 1300 ಆಗಿದೆ ಅಂತ ಹೇಳ್ತಿದ್ರಲ್ಲ. ನಾನು 770 ಲೆಕ್ಕ ಓಕೆ ಓಕೆ ನೋಡಿ ಮೈಕ್ ಗೀಕೆಲ್ಲ ಹಾಕೊಂಡು ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ನಾನು ಚೇಂಜ್ ಖಾಲಿ ಮಾಡೋಕೆ ಯಾವಾಗ ಬರ್ತಿರ್ದಲ್ಲ ಮತ್ತೆ ಉಯ್ಯದ ಚೇಂಜ್ ಕೊಡ್ತಾರೆ. ಇದೇ ನನಗೆ ಈಗ ದೊಡ್ಡ ಹಿಂಸೆ ಆಗಿರೋದು ಈಗ. ಪರವಾಗಿಲ್ಲ. ಓಕೆ ಅರಿಗಾದ ಸರ್ ನೀರು ಈಗ ಇನ್ ಕೇಸ್ ನೀರು ಕೇಳಿದ್ರೆ ಕೊಡ್ತಾರಾ ಕುಡಿಯೋಕ್ಕೆ? ಕೊಡ್ತಾರಲ್ಲ ಅವ್ರಿಗೆ ಮಿಜ್ ಅಂತ ಹೇಳಿ. ಮಿಜ್ ಅಂತ ಕೋಲ್ಡ್ ಕೊಡ್ತಾರೆ. ಹಾಂ ಕೇಳ ಸುಮ್ಮನೆ ಮಾಸೆ ಸುಮ್ಮನೆ ಮಾಸೆ ಸುಮ್ಮನೆ ಮಾಸೆ ಮಿಜ್ ಮಿಜ್ ಹಾಟ್ 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 ವಾಟರ್ ಹಾಟ್ ವಾಟರ್ ವೆರಿ ಹಾಟ್. ಹಾಂ ಯಾರಿಗೊತ್ತ ಸಮ ಕೊಡ್ತಾರಲ್ಲ? ಹಾಂ ಕೊಡ್ತಾರೆ. ಎಸ್ ಆದರೂ ಸರ್ ಕೆಲವೊಂದು ಕಡೆ ಕೊಡ್ತಾರೆ, ಕೆಲವೊಂದು ಕಡೆ ಕೊಡಲ್ಲ. ಕೊಡಲ್ಲ. ಲಿಟ್ರಲಿ ನಾನು ದೇವರಣೆ ನಾನು ಜೀವಮಾನದಲ್ಲೂ ಅಂದ್ಕೊಂಡಿರಲಿಲ್ಲ ಸರ್ ನಾನು ಜಪಾನ್ಗೆಲ್ಲ ಬರ್ತೀನಿ, ಜಪಾನಲ್ಲೆಲ್ಲ ಓಡಾಡ್ತೀನಿ ಅಂತ. ಓಕೆ ಜಪಾನ್ ಅಂತಂದರೆ ಇದೊಂಥರ ದೊಡ್ಡ ಕಂಟ್ರಿ ಅಲ್ವಾ ಸರ್? ಈಗ ನೋಡಿ ಚೈನಾ ದೊಡ್ಡ ಕಂಟ್ರಿ ಅಲ್ರಿ, ಕೇರಳ ಅಲ್ಲಲ್ಲ, ಅಂದರೆ ಡ್ರೀಮ್ ಲೆವೆಲ್ಗೆ ಯೋಚನೆ ಮಾಡಿದ್ರೆ ಹೈಟೆಕ್ ಹೈ ಲೆವೆಲ್ ಹೈಟೆಕ್ ಬೇರೆ ಬೇರೆ ಎಷ್ಟೋ ಕಂಟ್ರಿಗಳು ನೋಡಾದ್ಮೇಲೆ ಇಲ್ಲಿಗೆ ಬರ್ತಾರೆ ಬಿಡಿ. ಆ ಲೆಕ್ಕಕ್ಕೆ ತಗೊಂಡ್ರೆ ನಾನು 24 ಕಂಟ್ರಿ ಸುತ್ತಿದ್ದೀನಿ, ಅದಾದಮೇಲೆ ಬಂದಿದ್ದೀನಿ. ಬಟ್ ನಾನು ಹೇಳೋದು ಈಗ ನಾನು ಈ ವಿದೇಶದ ಪ್ರವಾಸ ಶುರು ಮಾಡಿ 2 ವರ್ಷ ಆಗಿದೆ. 2 ವರ್ಷಕ್ಕೆ ಫಸ್ಟ್ ಜಪಾನಿಗೆ ಬಂದ್ಬಿಟ್ನಲ್ಲ ಅನ್ನೋದು ಒಂದು ಖುಷಿ. 2ನೇ ವರ್ಷ ಇದು. ಈ ವರ್ಷದಲ್ಲಿ ಮೊದಲನೇ ಕಂಟ್ರಿ. ಓಕೆ ಹಾಂ ಬಟ್ ಬ್ಯಾಕ್ ಟು ಬ್ಯಾಕ್ ಆಗುತ್ತೆ. ಈಗ ನೆಕ್ಸ್ಟು ಚೈನಾ ಮತ್ತೆ ಇನ್ನೊಂದ್ಸಲ ಹೋಗ್ತೀನಿ. ಬಟ್ ನೀವೇನಾದರೂ ಹೇಳಿ ಚೈನಾದು ಬೇರೆ ಏನಾದರೂ ಬೆಸ್ಟ್ ಅದು ಬೇರೆ ಅಂದರೆ ನಿಮಗೆ ಅಲ್ಲಿ ಏನು ಗೊತ್ತಾ, ಒಂಟಿಯಾಗಿರೋಕ್ಕೆ ಯಾರೂ ಬಿಡೋದೇ ಇಲ್ಲ ನಿಮ್ಮನ್ನು. ಅಲ್ಲ ಅವ್ರು ಮತ್ತೆ ದೇಶದ್ರೋಹಿ ಅಂತ ಅದು ನಮಗೆ ಕಮೆಂಟಲ್ಲಿ ಹಾಕ್ಬಿಡ್ತಾರೆ, ಲೇಬಲ್ ಹಾಕ್ಬಿಡ್ತಾರೆ. ನಾವು ಹಂಗೆ ಹೇಳಿದ್ರೆ ಅದು ಇದೆ, ಅದು ನಮ್ಮದು ಎನಿಮಿ ಕಂಟ್ರಿ ಒಪ್ಕೊಂತೀನಿ ನಾನು. ಬಟ್ ಅವರು ಯಾವ ಥರ ಡೆವಲಪ್ ಆಗಿದ್ದಾರೆ, ನಾವು ಆಗಬೇಕು ಅಂತ ಅದನ್ನು ನೋಡ್ಬೇಕು ನಾವು. ಈಗ ನೋಡಿ ಅವ್ನು ನಮ್ಮ ಎನಿಮಿ ಅಂದರೆ ಅವನಕ್ಕೆ ನಮ್ಮ ಮೇಲೆ ಹೋಗಕ್ಕೆ ನಾವು ಟ್ರೈ ಮಾಡ್ತೀವಿ ನಮ್ಮ ರಿಯಲ್ ಲೈಫಲ್ಲಿ. ನಿನ್ನ ಮಗ ನಿನ್ಗೆ ಇಷ್ಟನಾ, ನನ್ನ ನೋಡಿ ನಂದು ಹೆಂಗಿದೆ ಮತ್ತು ನಾವು ಬೈಕ್ ತಗೊಂಡ್ರೆ ನಾನು ಕಾರ್ ತಗೋತೀನಿ ಅಂತ ಹೇಳ್ತೀವಲ್ಲ ಪಕ್ಕದ ಮನೆಗೆ, ಹಂಗೆ ಅದು ಬೇಕಾಗಿದೆ ನಮಗೀಗ. ಅವ್ರ ಜೊತೆ ಕಾಂಪೀಟ್ ಮಾಡಬೇಕು. ಅದಕ್ಕೋಸ್ಕರನಾದರೂ ಅವಾಗ ಚೈನಾಗೆ ಹೋಗಿ ನಿಮಗೆಲ್ಲ ತೋರಿಸ್ಬೇಕು ಚೈನಾನ, ಅಲ್ವಾ ಸರ್? ಈಗ ನೋಡಿ, ಈಗ ನೀವು ಎಷ್ಟೋ ವಿಡಿಯೋಗಳಲ್ಲಿ ಚೈನಾ ಹೆಂಗಿದೆ ಅಂತ ತೋರಿಸಿದ್ದೀರಾ. ಅದೆಲ್ಲ ತೋರಿಸಿದ್ಮೇಲೆ ನಮಗೆ ಗೊತ್ತಾಗಿದ್ದು ಓಕೆ ಚೈನಾ ಹಿಂಗಾಗಿದೆ ಅಂತ. ನಾನೊಂದಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡೆ, ಸುಮ್ಮನೆ ಹೇಳಿಲ್ಲ ದೊಡ್ಡವರು ದೇಶ ತಿರುಗೋ. ಇನ್ನೊಂದು ಥರ ನಮಗೆ ವಿಚಿತ್ರ ಅನ್ಸುತ್ತೆ, ಜಪಾನ್ ತಕ್ಷಣ ಅವರು ಸುಜುಕಿ, ಟೊಯೋಟಾ, ಹೋಂಡಾ ಅಂತ ಅವ್ರು ಇದು ಮಾಡ್ತಾರೆ. ಚೈನಾ ಅಂದ ತಕ್ಷಣ ಶಾಮಿ, ಆಮೇಲೆ DJI ಅದು ಬಂದ್ಬಿಡುತ್ತೆ. ನಮ್ಮ ಇಂಡಿಯಾ ಅಂದರೆ ನಾವು ಏನು ಹೇಳ್ಬೇಕು ರೀ, MTR ಮಸಾಲ ದೋಸೆ MTR ಅದನ್ನು ಹೇಳ್ಬೇಕಾ? ಅದಕ್ಕೆ ನಾನು ಯಾವಾಗಲೂ ನೋಡಿ ಆ ಟಾಪಿಕ್ ತೊಗೊಂಡ್ಬಂದೆ ನಾನು. ನೀವು ಟಾಟಾ ಬಿಡಲ್ಲ, ನೀವು ಏನಾದರೂ ಟಾಟಾ ಕೇಳಿ ನಮ್ಮಿಂದ ಹೇಳ್ತೀನಿ ನೋಡಿ. ನಮ್ಮದು ಟಾಟಾ ವಾಚಲ್ಲಿ ಟೈಮು 7:30 ಆಗಿದೆ. ನನಗೆ 7:25 ಆಗಿದೆ. ಟೈಟನ್ ಸರ್ ಅದು? ಟಾಟಾ ಟೈಟನ್ ತಾನೆ? ಸೊ ನಾವೆಲ್ಲ ವಿದೇಶದ್ದು ಹಾಕೊಂಡಿದ್ದೀವಿ ನೋಡಿ. ನಾವು ಜಪಾನ್ ಇದು ಕೇಶಿಯೋ. ಅಲ್ಲ ನೀವು ಯಂಗ್ಸ್ಟರ್ಸ್ ಹಾಕೊಂತೀರಾ? ಇಲ್ಲ ಅಂದರೆ ನಾನು ಹೇಳಿದ್ದು ನಾವು ಹಂಗೆ ಚೇಂಜ್ ಆಗಬೇಕು. ಈಗ ನಮ್ಮ ಮೆಂಟಾಲಿಟಿ ಚೇಂಜ್ ಆಗಬೇಕು. ಆಮೇಲೆ ನಮ್ಮ ಲೀಡರ್ಸ್ ಇದ್ದಾರಲ್ಲ ಅವರೆಲ್ಲ ನಮ್ಮದೇ ಪ್ರಾಡಕ್ಟ್ನ ಯೂಸ್ ಮಾಡ್ಕೋಬೇಕು. ಇಂಡೈರೆಕ್ಟಿಗೆ ಅದನ್ನು ಪ್ರಮೋಟ್ ಮಾಡಬೇಕು. ಈಗ ಏನಾಗುತ್ತೆ, ಈಗ ಪೋಲೋ ಟಿ ಶರ್ಟ್ ಹಾಕೊಂಡೆ ನಾನು, ವೈಟ್ ಕಲರ್ದು, ರೇಬನ್ ಗಾಗಲ್ ಹಾಕೊಂಡೆ. 10 ವರ್ಷ ನೆಕ್ಸ್ಟ್ ಜನ್ರೇಷನ್ ಅದನ್ನೇ ಹಾಕೊಂಡು ನಮ್ಮ ಲೀಡರ್ ಹಾಕೊಂಡಿದ್ರೆ ನಾನು ಹಾಕೊತೀನಿ ಅಂತ ಅದು ಹಾಕುತ್ತೆ. ನಮ್ಮ ಲೀಡರ್ಸ್ ಅಂತ ಅಷ್ಟೇ ಅಲ್ಲ, ಯಾರು ಸೆಲೆಬ್ರಿಟೀಸ್ ಇರ್ತಾರಲ್ಲ, ಫೇಮಸ್ ಸೆಲೆಬ್ರಿಟೀಸ್ ಇರ್ತಾರಲ್ಲ, ಅವ್ರು ನಾನ್ ಸ್ಪಾನ್ಸರ್ಡ್ ಏನು ಹೋಗಿರ್ತಾರಲ್ಲ. ಈಗ ನಾನ್ ಸ್ಪಾನ್ಸರ್ಡ್ ಈವೆಂಟ್ಸ್ ಅಂದರೆ ಈಗ ಧ್ವಜಾರೋಹಣ ಇರುತ್ತೆ, ಎಲ್ಲೋ ಒಂದು ಇರುತ್ತೆ, ಅಲ್ಲಿ ನಮ್ಮ ದೇಶದ್ದು ಪ್ರಾಡಕ್ಟ್ ಅದು ಚೈನಾದಲ್ಲಿ ಆಗುತ್ತದು ಆ ಥರ. ಚೈನಾದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಅಮಿತಾಬ್ ಬಚ್ಚನ್ ತಿಳ್ಕೊಂಬಿಡಿ, ಇಲ್ಲಿ ನಮ್ಮಲ್ಲಿ ರಾಜ್ಕುಮಾರ್ ಇಲ್ಲ ರಜನಿಕಾಂತ್ ಅಂತ ತಿಳ್ಕೊಂಡು ಅವ್ರು ಬೇಕಂತಲೇ ಅವರೇ ದೇಶದನ್ನ ಹಾಕೊಂಡು ಹೋಗಿ ಪ್ರಮೋಟ್ ಮಾಡ್ತಾರೆ. ಪ್ರಮೋಟ್ ಅಂದರೆ ಅದನ್ನು ತೋರಿಸಲ್ಲ, ನಾನು ಹಾಕ್ಕೊಂಡು ನಾನು ಪ್ರಮೋಟ್ ಮಾಡ್ತೀನಿ ನೋಡಪ್ಪ ನಮ್ಮ ಟಾಟಾ ವಾಚ್ ತೋರಿಸಲ್ಲ, ಹಾಕೊಂಡ್ರೆ ಸಾಕು. ಅದು ಹಾಕ್ಕೊಂಡು ಅದನ್ನು ಒಂಥರ ಕ್ಯಾಮ್ರಾದಲ್ಲಿ ಕಾಣೋ ಥರ ಮಾಡಿದ್ರೆ ಸಾಕು. ಇಂಡೈರೆಕ್ಟಾಗಿ ಅದನ್ನು ಮಾಡ್ತಾರೆ. ಅರಿಗೊತ್ತಾಗ ಸಿಮ್ಮ ಹಾಟ್ ವಾಟರ್ ಬಂತು. ಥ್ಯಾಂಕ್ ಯು ಹುಷಾರದು, ಬಿಸಿ ಬಿಸಿ ನೀರು ನಾನು ಕುಡಿಯೋದು ಹುಷಾರದು. ಮತ್ತೆ ಒಳ್ಳೆ ಬಿಸಿ ಬಿಸಿ ನೀರು ಕೊಟ್ಟಿದ್ದಾರೆ.
ಇವತ್ತು ಆ್ಯಕ್ಚುಲಿ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ನಾನು. ಮನೇಲಿ ಬಾಳೆಹಣ್ಣೆಲ್ಲ ಇದ್ದಾರೆ ತಿನ್ಬೇಕಾಯ್ತು. ಅಂದರೆ ಸ್ವಲ್ಪ ಕೆಲಸ ಇತ್ತು, ವರ್ಕಾಲಿಕ್ ಅಂತಾರಲ್ಲ ಹಂಗೆ. ಇದು ನಿಮ್ಮದು ಕಾಫಿ. ನನಗೆ ನಿದ್ದೆ ಬರಲ್ಲ ಕಾಫಿ ಕುಡಿಯೋದಕ್ಕೆ, ಅದಕ್ಕೆ ಎಲ್ಲ ಈಗ ಇದನ್ನೇ ಆರ್ಡರ್ ಮಾಡಿದೆ ನಾನು, ಬಿಸಿ ಬಿಸಿ ಇದೆ. ಇದು ನಂದು ಫಿಶ್. ಹಾಂ ಸರ್, ಸರಿ ಎಲ್ಲ ತಿನ್ಕೊಂಡು ಅದಾದ್ಮೇಲೆ ಸಿಗ್ತೀನಿ. ಓಕೆ, ಅಲ್ಲ ಟೇಸ್ಟ್ ಅಂದ್ರೆ ಹೇಳ್ಬಿಡ ನನ್ನ ಪಾಪ ಅವ್ರಿಗೆ. ಬಾಯ್. ಹ್ಞೂ ಸರ್, ನೀವು ಹೇಳಿ ಸರ್. ಇದು ನೋಡಿ ಹಿಂಗಿದೆ ನಂದು. ಇನ್ನೊಂದು ಮೆಗ್ಡಿ ಸಗ ಚೀಪ್ ಇಲ್ಲಿ. ಹಾಂ, ಹೌದಾ? ಮೆಗ್ಡಿ ಇಸ್ ವೆರಿ ಚೀಪ್ ಇನ್ ಜಪಾನ್. ಸರಿ, ಇದೇ ಕೊಟ್ಟಿಲ್ಲ ಮತ್ತೆ ಇವರು ಏನು ಕೊಟ್ಟಿಲ್ಲ? ಸಾಸು ನಿಮ್ಗೆ ಗೊತ್ತಿಲ್ಲ ರೀ, ಸಾಸ್ ಹೆಂಗೆ ಹೇಳ್ಬೇಕಾದ್ರೆ ಕೇಳಲ್ಲ. ಹಾಂ ಕೇಳಲ್ಲ, ಒಂದು ಇದನ್ನು ಇರುತ್ತೆ ಸೈಡಿಗೆ, ಗೊತ್ತಿಲ್ಲ. ತಗೊಬರ್ತೀನಿ. ನೋಡೋಣ ಕಿತ್ತಾಳಿಕೆ ಹೆಂಗೆ ಮಾತಾಡ್ತಾರಂತ. ಸ್ವಲ್ಪ ಕ್ಯಾಮ್ರಾ ಟರ್ನ್ ಮಾಡಿರ್ತೀನಿ. ಕೊಂಚಿವ ಸಾಸು ಮೈಕ್ ಅವ್ರ ಹತ್ರ ಇದೆ. ಶುಗರ್ ಹಾಂ, ಹಂಗಾಗಿ ಕೇಳ್ಬಿಟ್ಟೆ ಸರ್. ಹಾಂ, ಶುಗರ್ ಒನ್ ಸಾಸು ಶಾಶೆ ಪ್ಯಾಕೆಟ್ ಸಾಸ್ ಕೆಚಪ್ ಯಾ ಒನ್ ಮೋರ್. ಕೊನಿಚಿವ, ಥ್ಯಾಂಕ್ ಯು. ಎಲ್ಲ ಬೋಳ್ಸ್ಕೊಂಬಂದ್ರ ಏನ್ರಿ, ಎಲ್ಲ ಬೋಳ್ಸ್ಕೊಂಬಂದ್ಬಿಟ್ರ? ಒಂದು ಮೂರು ಅಂತ ಹೇಳ್ಬಿಟ್ಟು. ಹ್ಞೂ ಸರ್, ನಮಗೆ ಕೆಚಪ್ 2 ಬೇಕಲ್ಲ. ನಾನು ಸೈಲೆಂಟಾಗಿ ಮಾತಾಡಲಿಲ್ಲ, ಹಾಂ, ಯಾಕಂದರೆ ಮೈಕ್ ನಿಮ್ಮ ಹತ್ರ ಇದೆ. ನೀವು ಅಲ್ಲಿ ಮಾತಾಡೋದು ಇಲ್ಲ, ಕ್ಲೀನಾಗಿ ಸೌಂಡ್ ಇಲ್ಲಿ ಕ್ಯಾಪ್ಚರ್ ಆಗಲಿ ಅಂತ. ಕ್ಯಾಪ್ಚರ್ ನಾನು ಮಾತಾಡಲಿಲ್ಲ. ನೀವು ಹೇಳ್ಬೇಕಿತ್ತು, ನೋಡೋಣ ಕಿರಣ್ ತರ್ತಾನ ಇಲ್ವಾ ಅಂತ. ಹೇಳಿದ್ದೀನಿ. ಹೇಳಿದ್ರ ಹಂಗೆ ತಂದ್ಬಿಟ್ಟೆ ಸರ್. ಹಂಗಾಗಿದೆ ದರಿದ್ರದ್ದು. ಚೆನ್ನಾಗಿಲ್ವಾ? ಉಪ್ಪಿಲ್ಲ, ಖಾರ ಏನು ತಪ್ಪಿದೆ. ಯಾಕಂದರೆ ಇದು ಅಯ್ಯಂಗಾರಿ ಬೇಕರಿ ಬನ್ ಸಿಗುತ್ತಲ್ಲ, ಬರೀ ಬನ್ನು ನಾರ್ಮಲ್ ಬನ್ನು. ಅದ್ರ ಮಧ್ಯದಲ್ಲಿ ಪೊಟ್ಯಾಟೊ ಇರುತ್ತಲ್ಲ, ಬಾಯ್ಲ್ ಮಾಡಿದ್ದು ಪೊಟ್ಯಾಟೊನ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡು ಮೇಲೆ ಬೆಣ್ಣೆ ಹಾಕೊಂಡು ತಿನ್ನಿ, ಹಂಗಿದೆ ಟೇಸ್ಟ್. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಸರ್, ಈಗ ನಾನು ಜಪಾನ್ ಬಂದೆ ಅಲ್ವಾ, ನೆಕ್ಸ್ಟ್ ನನ್ನನ್ನು ಯಾವ ಕಂಟ್ರಿಗೆ ಹೋಗೋಕ್ಕೆ ನೀವು ಡೇರ್ ಕೊಡ್ತೀರಾ ನನಗೆ ಚಾಲೆಂಜ್? ನಿಮ್ಗೆ ಯಾವ ಟೈಪ್ ಬೇಕು? ಅಲ್ಲ, ನೀವು ಯಾವ್ದಾದ್ರು ಕೊಡ್ಬೋದು ಸರ್, ನಿಮ್ಮ ಚಾಲೆಂಜ್ ಅದು. ಅಂದರೆ ನಾನು ಹೋಗಿದ್ದ ಕಂಟ್ರಿ ಎಕ್ಸ್ಪೀರಿಯನ್ಸ್ ಅಂದರೆ ದುಬೈಗೆ ಹೋಗಿನಿ. ದುಬೈನಾ? ಸೂಪರ್. ಓಕೆ ಸರ್, ನನಗೀಗ ನೆಕ್ಸ್ಟು ಇದು ಕೊಟ್ಟಿದ್ದಾರೆ. ಸೊ ಜಪಾನ್ ಮುಗಿಸ್ಕೊಂಡು ಚೀನಾ ಆದಮೇಲೆ ದುಬೈ ಹೆಂಗಂದರೆ ನೀವು ಅಲ್ಲಿ ಹೋದರೆ ನಿಮಗೆ, ನಾನು ಇಂಡಿಯಾದಲ್ಲಿ ಇದ್ದೀನಿ ಅಲ್ಲ, ಒಂದು ಫಾರಿನ್ ದುಬೈಯಲ್ಲಿ ಇದ್ದೀನಿ ಅಂತ ಒಂದು ಫೀಲ್ ಆಗಲ್ಲ. ಅಂದರೆ ಹೆಂಗಂದರೆ ನೀವು ದುಬೈಲಿ ಹೋಗ್ತಿರ್ತೀರ, ಮಧ್ಯದಲ್ಲಿ ರೋಡ್ ಡಿವೈಡರ್ ಮೇಲೆ ಪೋರ್ಟರ್ಸ್ ಇರುತ್ತೆ. ಕರಿಷ್ಮಾ ಕಪೂರ್ದು, ಅಮಿತಾಬ್ ಬಚ್ಚನ್ದು, ಮಲ್ಬಾರ್ ಜ್ಯುವೆಲರ್ಸ್ ಇರುತ್ತೆ. ಪಕ್ಕದಲ್ಲಿ ಒಂದು ವ್ಯಾನ್ ಹೋಗುತ್ತೆ, ಅಮೂಲ್ ಅಂತ ಟೇಸ್ಟ್ ಆಫ್ ಇಂಡಿಯಾ ಅಂತ ಇರುತ್ತೆ. ಆಮೇಲೆ ಎಲ್ಲ ಹಿಂದಿ ಜಾಸ್ತಿ ಮಾತಾಡ್ತಾರೆ ದುಬೈಲಿ, ಮ್ಯಾಕ್ಸಿಮಮ್ ಹಿಂದಿ ಮಾತಾಡ್ತಾರೆ. ಆಮೇಲೆ ಅಲ್ಲಿ ನೀವು ಸೂಪರ್ ಮಾರ್ಕೆಟ್ಗೆಲ್ಲ ಹೋದರೆ ಎಲ್ಲ ಇಂಡಿಯನ್ ಮ್ಯೂಸಿಕ್ ಟಕ್ ನಮ್ಮದು ಸೌತ್ ಇಂಡಿಯನ್ ಮ್ಯೂಸಿಕ್ ಇರುತ್ತೆ. ಮ್ಯಾಕ್ಸಿಮಮ್ ಹಿಂದಿ ಮಾತಾಡ್ತಾರೆ. ಸೊ ಟೆನ್ಷನ್ ಏನಿಲ್ಲ, ಆರಾಮಾಗಿ ಒಳ್ಳೆ. ಆಮೇಲೆ ಸಖತ್ ಚೀಪಾಗಿದೆ. ಹೌದಾ? ದುಬೈ ನಾನು ಹಾಂಗ್ಕಾಂಗ್ ಶೆಂಜನ್ ಕಂಪೇರ್ ಮಾಡ್ತೀನಿ, ಚೀಪ್ ಅಂದರೆ. ಇಂಡಿಯಾ ಕಂಪೇರ್ ಮಾಡಿ ಹೇಳ್ತಿಲ್ಲ. ಈಗ ಹಾಂಗ್ಕಾಂಗಲ್ಲಿ ಒಂದು ಚೀಪೆಸ್ಟ್ ಪ್ಲೇಸಲ್ಲಿ ನಮ್ದು ಇಂಡಿಯನ್ ಮಸಾಲ ಟೀ ಸಿಗುತ್ತೆ. ಅದು $10 ಹಾಂಗ್ಕಾಂಗ್. 10 ಹಾಂಗ್ಕಾಂಗ್ ಡಾಲರ್ $220 ಇಂಡಿಯನ್ ರುಪೀಸ್ ಆಗುತ್ತೆ. ನಾನು ಹೋಗಿದ್ದ ಟೈಮಲ್ಲಿ, ಇವಾಗ ಗೊತ್ತಿಲ್ಲ ರೇಟ್ ಜಾಸ್ತಿ ಆಗಿರ್ಬೋದು, ನಾನು ಹೋಗಿದ್ದ ಟೈಮಲ್ಲಿ ದುಬೈ ಬಿಗ್ಗೆಸ್ಟ್ ಶಾಪಿಂಗ್ ಮಾಲ್ ಅಂತಾರೆ, ದುಬೈ ಮಾಲ್ ಅಂತ ಹೇಳ್ತಾರಲ್ಲ, ಅಲ್ಲಿ ಕರೆಕ್ಟ್ ಚಾಯ್ ಅಂತ ಸಿಗುತ್ತೆ. ಅದು ಎಷ್ಟು, ನಾನು 4 ದಿರಮ್ ಕೊಟ್ಟಿದ್ದೀನಿ. 4 ದಿರಮ್ ಅಂದರೆ $8 ಹಾಂಗ್ಕಾಂಗ್. 8 ಹಾಂಗ್ಕಾಂಗ್ ಡಾಲರ್ ಅಂದರೆ ಇವತ್ತಿನ ರೇಟಿಗೆ ಎಷ್ಟಾಯ್ತು ನೋಡಿ, ಅದು 8 12 56 56 ರೂಪಾಯಿ. ಈಗ ಬೆಂಗಳೂರಲ್ಲಿ ಎಷ್ಟಾಗಿದೆ ಹೇಳಿ ಒಂದು ಟೀ? ಅಲ್ಲ ರೀ, ಬೈತಾರೆ ಇಟ್ಕೊಂಡು. ಒಂದು ಟೀ ಎಷ್ಟು ಹೇಳಿ ಸರ್ ಈಗ ಇಂಡಿಯಾದಲ್ಲಿ? 8 12 80 ಪ್ಲಸ್ 160 ಮಾಡಿ. ಲೆಕ್ಕ ನೀವೇ ಹೇಳ್ಬಿಡಿ, ನಮಗೆ ಇಂಜಿನಿಯರ್ಸು, ನಮಗೆ ಮ್ಯಾಥ್ಸ್ ಬರಲ್ಲ. ಯಾಕಂದರೆ ಕಾಲೇಜಲ್ಲಿ ಕಾಲ್ ತಕ್ಷಣ ನಮಗೆ ಕ್ಯಾಲ್ಕುಲೇಟರ್ ಕೊಟ್ಟು ರೂಢಿ ಮಾಡಿಬಿಡ್ತಾರೆ. ಅದೇ ರೂಢಿ ಇವಾಗ ಹಂಗಿದೆ ಲೈಫಲ್ಲಿ. ಓಕೆ, ಟೇಕ್ ಕೇರ್, ಬಾಯ್ ಇಷ್ಟೇ. ಸೊ ಇವತ್ತು ಏನಿಲ್ಲ, ಒಂದು ಸುಮ್ಮನೆ ನಾರ್ಮಲ್ ಬ್ಲಾಗ್ ಬಂದ್ವಿ. ಜೊತೆಗೆ ನಾನು ಏನಿತ್ತು ಹೆಲ್ತ್ ಅಪ್ಡೇಟ್ ಅದನ್ನು ಕೊಡಬೇಕಿತ್ತು. ಆ್ಯಂಡ್ ಒಂದು ವಾಕ್ ಬಂದ್ವಲ್ಲ ಜಪಾನಲ್ಲಿ, ಒಂದು ವಾಕ್ ಬಂದ್ರೂ ಹೆಂಗಿದೆ ಈ ದೇಶ ಅನ್ನೋದನ್ನು ತೋರಿಸೋದಿತ್ತು. ಓಕೆನಾ? ಇಷ್ಟು ಹೇಳ್ತಾ ಟೇಕ್ ಕೇರ್, ಬಾಯ್.